ಮೊನ್ನೆಯಷ್ಟೇ ನಟಿ ರಚಿತಾ ರಾಮ್ ವಿರುದ್ಧ ಸಂಜು ವೆಡ್ಸ್ ಗೀತಾ 2 ಸಿನಿಮಾ ನಿರ್ದೇಶಕರು ಕ್ರಮ ಕೈಗೊಳ್ಳಿ ಅಂತ ದೂರು ಕೊಟ್ಟಿದ್ರು. ತದನಂತರದಲ್ಲಿ ಉಪ್ಪಿ ರುಪ್ಪಿ ಅನ್ನೋ ಸಿನಿಮಾ ತಂಡವೂ ಕೂಡ ದೂರು ಕೊಟ್ಟಿತ್ತು. ಈ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ಹೆಸರಾಂತ ನಿರ್ದೇಶಕನ ವಿರುದ್ಧ ಆರೋಪ ಕೇಳಿಬಂದಿದೆ. ಇಲ್ಲಿ 9 ವರ್ಷವರೆಗೂ ನಾನು ಕೊಟ್ಟಿರೋ ಅಮೌಂಟ್ ರಿಟರ್ನ್ ಮಾಡಲಿಲ್ಲ. ಫೈನಲ್ ಅವ್ರು ಕೇಳಿದ್ರೆ ಅವ್ರು ನನಗೆ ಚಿನ್ನದಂತ ರನ್ನ ಮೂವಿಯನ್ನ ಸ್ಯಾಂಡಲ್ವುಡ್ಗೆ ಕೊಟ್ಟ ಸ್ಟಾರ್ ಡೈರೆಕ್ಟರ್ ಅಧ್ಯಕ್ಷನನ್ನ ತೆರೆ ಮೇಲೆ ತಂದು ಅಬ್ಬರಿಸಿದ್ದ ಟ್ಯಾಲೆಂಟೆಡ್ ಡೈರೆಕ್ಟರ್. ಖರಾಬು ಖರಾಬು ಅಂತ ಅಭಿಮಾನಿಗಳಲ್ಲಿ ಕಿಚ್ಚೆಬ್ಬಿಸಿದ್ದ ಮಾಸ್ ಡೈರೆಕ್ಟರ್. ಹೀಗೆ ಸ್ಯಾಂಡಲ್ವುಡ್ಗೆ ಹಿಟ್ ಸಿನಿಮಾಗಳನ್ನು ಕೊಟ್ಟು ಸೈ ಎನಿಸಿಕೊಂಡ ಹೆಸರಾಂತ ಖ್ಯಾತ ಡೈರೆಕ್ಟರ್ ನಂದಕಿಶೋರ್ ವಿರುದ್ಧ ಇದೀಗ ಮೋಸ, ವಂಚನೆ, ಧಮ್ಕಿ ಆರೋಪವೊಂದು ಕೇಳಿ ಬಂದಿದೆ. ಸ್ಟಾರ್ ಡೈರೆಕ್ಟರ್ ನಂದಕಿಶೋರ್ ವಿರುದ್ಧ ವಂಚನೆ ಆರೋಪ. ಕಿಚ್ಚ ಸುದೀಪ್ ಹೆಸರೇಳಿ 22 ಲಕ್ಷ ಕೊಡದೆ ವಂಚಿಸಿದ್ರ ನಿರ್ದೇಶಕ. ಶಬರೀಶ್ ಶೆಟ್ಟಿ ಯುವ ನಟ, ಕ್ರಿಕೆಟ್ ಪ್ಲೇಯರ್, ಅದರಲ್ಲೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ. ಇವರೇ ನೋಡಿ ನಂದಕಿಶೋರ್ ವಿರುದ್ಧ 22 ಲಕ್ಷ ಪಡೆದು ಕೊಡದೆ ವಂಚಿಸಿದ್ದಾರೆ ಎನ್ನೋ ಆರೋಪ ಮಾಡಿರೋದು. ಕಿಚ್ಚ ಸುದೀಪ್ ಹೆಸರೇಳಿ ಸಿನಿಮಾ ಅವಕಾಶ ಕೊಡುವುದಾಗಿ ಹೇಳಿ ನಿರ್ದೇಶಕ ನಂದಕಿಶೋರ್ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬೆನ್ನಲ್ಲೇ ಇವರಿಬ್ಬರ ಮಧ್ಯೆ ನಡೆದ ವಾಟ್ಸ್ಆಪ್ ಚಾಟು ಭಾರೀ ಸದ್ದು ಮಾಡ್ತಿದೆ. ಹಾಗಾದ್ರೆ ಶಬರೀಶ್ ಶೆಟ್ಟಿ ಆರೋಪಗಳೇನು ಅನ್ನೋದನ್ನ ನೋಡುವುದಾದ್ರೆ, 2016ರಲ್ಲಿ ಜಿಮ್ ಒಂದರಲ್ಲಿ ನಿರ್ದೇಶಕ ನಂದಕಿಶೋರ್ ಮತ್ತು ಶಬರೀಶ್ ಶೆಟ್ಟಿ ಪರಿಚಯ ಆಗಿತ್ತಂತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಇಬ್ರು ಸಿಕ್ಕಾಪಟ್ಟೆ ಆತ್ಮೀಯರಾಗಿದ್ರಂತೆ. ಇದೇ ಆತ್ಮೀಯತೆಯಲ್ಲಿ 9 ವರ್ಷದ ಹಿಂದೆ ಅಂದ್ರೆ 2016ರಲ್ಲಿ ನಿಂಗೆ ನಾನು ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಬರೋಬ್ಬರಿ 22 ಲಕ್ಷ ಹಣವನ್ನ ಪಡ್ಕೊಂಡಿದ್ರಂತೆ. ಸಿನಿಮಾ ನಟನಾಗ್ತೀನಿ ಅಪ್ಪಟ ಕಿಚ್ಚ ಅಭಿಮಾನಿಯಾಗಿದ್ದ ಶಬರೀಶ್ಗೆ ಕೆಸಿಸಿಎಲ್ನಲ್ಲಿ ಕಿಚ್ಚ ಸುದೀಪ್ ಜೊತೆ ಆಡಬೇಕು ಅನ್ನೋ ಆಸೆ ಇತ್ತಂತೆ. ಮುಖ್ಯವಾಗಿ ಅಣ್ಣ ಅನ್ನೋ ನಂಬಿಕೆಯಿಂದ ಚಿನ್ನ ಅಡವಿಟ್ಟು 22 ಲಕ್ಷ ಹಣ ಕೊಟ್ಟಿದ್ರಂತೆ. ಆದ್ರೀಗ ಸಿನಿಮಾದಲ್ಲಿ ಅವಕಾಶವೂ ಇಲ್ಲ, ಹಣವೂ ಇಲ್ಲ. ಕೇಳಿದ್ರೆ ಕೆಸಿಸಿಯಿಂದ ಹೊರ ಹಾಕ್ತೀನಿ ಅಂತ ಧಮ್ಕಿ ಹಾಕ್ತಾರೆ ಅನ್ನೋದು ಶಬರೀಶ್ ಶೆಟ್ಟಿ ವಾದ. ಅವರೊಂದು ಸಂಪರ್ಕ ಬೆಳ್ಕೊಳ್ಳುತ್ತೆ. ಏನಂದ್ರೆ ಒಬ್ಬ ಹಿರಿಯ ಕಲಾವಿದರ ಮಗ, ಸೊ ಸಿನಿಮಾ ಮಾಡ್ತಿರ್ತಾರೆ, ಮುಕುಂದ ಮುರಾರಿ ಒಂದು ಒಳ್ಳೆಯ ಹೆಸರು ಮಾಡಿರೋ ಸಿನಿಮಾ ಅಂದ್ಬಿಟ್ಟು ಬೇರೆ ನಿರ್ದೇಶಕರು ಅವ್ರು ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಜೊತೆಗೆ ನಮ್ಮ ಸುದೀಪ್ ಸರ್ ಜೊತೆ ಇರ್ತಾರೆ ಅನ್ನೋದು, ಎಲ್ಲೋ ಒಂದು ಕಡೆ ಅವ್ರ ಜೊತೆ ಇದ್ದರೆ ನನಗೆ ಸುದೀಪ್ ಸರ್ ಅವರ ಸಂಪರ್ಕ ಸಿಗುತ್ತೆ ಅನ್ನೋದು, ಅವರ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅವ್ರು ಅದನ್ನೇ ಎನ್ಕೇಸ್ ಮಾಡಿಕೊಂಡು ನನ್ನ ಹತ್ರ ದುಡ್ಡು ಕೇಳ್ತಾರೆ. ನಾನು ಇಲ್ಲ ಅಂತ ಹೇಳ್ತೀನಿ, ಆದರೂ ಮತ್ತೆ ಬಿಡಲ್ಲ, ಕೇಳ್ತಾರೆ. ಸೊ ಆಗ ಹೆಲ್ಪ್ ಮಾಡ್ತೀನಿ. ನಾನು ಫಸ್ಟ್ ಒಂದು 3 ಲಕ್ಷ ನಾನು ಬೇರೆ ಕಡೆ ಸಾಲ ತೊಗೊಂಡು ಕೊಡ್ತೀನಿ ಫ್ರೆಂಡ್ಶಿಪ್ಪಲ್ಲಿ. ಸೊ ದುಡ್ಡು ಕೇಳಿದಾಗ ಎಲ್ಲೋ ಒಂದು ಕಡೆ ಧಮ್ಕಿ ಹಾಕೋದು, ಇಲ್ಲಾಂದರೆ ನನಗೆ ಕ್ರಿಕೆಟ್ ಆಡ್ತೀನಿ. ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರು, ನಾನು CCL ಆಡಬೇಕು ಅಂತ ಅನಿಸಿತ್ತು. ಇವ್ರ ಮುಖಾಂತರ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ಇತ್ತು. ಅದಾದಮೇಲೆ KCC ಆಡೋ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಸಿನಿಮಾ ಕ್ಷೇತ್ರದಲ್ಲ ಕ್ರಿಕೆಟ್ ಎಲ್ಲ ಆಡ್ತೀನಿ. ಸೊ ಆವಾಗ ಸುದೀಪ್ ಸರ್ ನನಗೆ ಪರಿಚಯ ಆಗ್ತಾರೆ. ಅವ್ರ ಜೊತೆ ನಿಲ್ಲೋ ಒಂದು ಸೌಭಾಗ್ಯ ಸಿಗುತ್ತೆ. ಎಲ್ಲೋ ಒಂದು ಕಡೆ ಇವ್ರನ್ನ ಎದುರಾಕೊಂಡ್ರೆ ಅದು ಕಟ್ ಮಾಡ್ತಾರೆ. ಒಂದು ಬೈದಲ್ಲಿ ಇಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡ್ಬಂದೆ. 9 ವರ್ಷ ಆಯಿತು. 9 ವರ್ಷದಿಂದ ನಾನು ತುಂಬ ತಾಳ್ಮೆಯಿಂದ ಇದ್ದೆ. ಇದಿಷ್ಟೇ ಅಲ್ಲ, ಶಬರೀಶ್ ಶೆಟ್ಟಿಗೆ ನಂದಕಿಶೋರ್ ಆಡಿಯೋ ಮೆಸೇಜ್ ಕೂಡ ಮಾಡಿದ್ದು, ಹಣ ರಿಟರ್ನ್ ಮಾಡೋಕೆ ನನಗೆ ಸ್ವಲ್ಪ ಸಮಯಾವಕಾಶ ಕೊಡುವಂತ ನಂದಕಿಶೋರ್ ಶಬರೀಶ್ ಶೆಟ್ಟಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ತಡಿ, ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಕರ್ಸ್ಕೊತೀನಿ. ಇದು ಯಾವಾಗ ಶಬರೀಶ್ ಶೆಟ್ಟಿ ಮಾಡಿರೋ ಆರೋಪಗಳ ಪಟ್ಟಿ ಸುದ್ದಿ ಆಯ್ತು, ಸ್ವತಃ ಸ್ಟಾರ್ ಡೈರೆಕ್ಟರ್ ನಂದಕಿಶೋರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ಅಂದಿದ್ದಾರೆ. ನಾನು ಕೆಲಸದಲ್ಲಿದ್ದೀನಿ, ಒಂದು 15 ದಿವಸದಲ್ಲಿ ಬೆಂಗಳೂರಿಗೆ ಬರ್ತೀನಿ. ಬಂದಿದ ತಕ್ಷಣ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಷ್ಟೇ ನಾನು ಹೇಳಬಲ್ಲೆ. ಯಾಕೆಂತಂದ್ರೆ ಇವತ್ತು ನಾನು ಮುಖಾಮುಖಿ ಇಲ್ದೆ, ನಾನು ಆ ಜಾಗದಲ್ಲಿ ಇಲ್ದೆ ನಾನು ಇವತ್ತೇನೇ ಮಾತಾಡೋದು ತಪ್ಪಾಗುತ್ತೆ. ನಾನು ಮಾಡಿಲ್ದೆ ಇರೋದನ್ನ ನಾನು ಡೆಫಿನೆಟ್ ಆಗಿ ಪ್ರೂವ್ ಮಾಡ್ಕೊಳ್ತೀನಿ, ಇಷ್ಟೇ ಹೇಳಬಲ್ಲೆ.
ಸದ್ಯ ನಂದಕಿಶೋರ್ 15 ದಿನಗಳ ನಂತರ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂದಿದ್ದಾರೆ. ಅತ್ತ ಯುವನಟ ಶಬರೀಶ್ ರಾಮದೂತ ಅನ್ನೋ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದು ಸಿನಿಮಾ ರಿಲೀಸ್ ಮಾಡಲು ನನ್ನ ಬಳಿ ಹಣ ಇಲ್ಲ ಅಂತ ಅಂಗಲಾಸ್ತಾ ಇದ್ದು ಕಾನೂನು ಮೊರೆ ಹೋಗ್ತೀನಿ ಎಂದಿದ್ದಾರೆ. ಮುಂದೇನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಲೋಕೇಶ್, ಫಿಲಂ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.